ನಿಮ್ಮ ದೇಹದಲ್ಲಿ ಬೆಳೆಯುತ್ತಿರುವ ವಯಸ್ಸಾದ ಜೀವಕೋಶಗಳನ್ನು ಸ್ವಚ್ಛಗೊಳಿಸಿ ನಿಮ್ಮ ಆಯುಷನ್ನು 10 ವರ್ಷ ಹೆಚ್ಚಿಸೋ ಒಂದು ಮಿರಾಕಲ್ ಫ್ರೂಟ್ ನಮ್ಮ ನಡುವೆ ಇದೆ ಅಂತಂದರೆ ನೀವು ನಂಬ್ತೀರಾ? ಕೇವಲ 30 ದಿನಗಳ ಕಾಲ ದಿನಕ್ಕೊಂದು ಈ ಕೆಂಪು ಹಣ್ಣನ್ನು ತಿಂದರೆ ನಿಮ್ಮ ರಕ್ತನಾಳಗಳಲ್ಲಿ ವರ್ಷಗಳಿಂದ ಗಟ್ಟಿಯಾಗಿರೋ ಕೊಬ್ಬು ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತೆ. ವೈದ್ಯಕೀಯ ಲೋಕವೇ ಬೆರಗಾದ ಯೂಟ್ಯೂಬ್ನಲ್ಲಿ ಇಲ್ಲಿವರೆಗೆ ಯಾರೂ ಸಂಪೂರ್ಣವಾಗಿ ಹೇಳಿರದ ಈ ಕೆಂಪು ರತ್ನದ ಸೈಂಟಿಫಿಕ್ ರಹಸ್ಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆಟೋಫೇಜಿ ಮತ್ತು ಯುರೋಲಿಥಿನ್ ಎ. ನಮ್ಮ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳಿವೆ. ವಯಸ್ಸಾದಂತೆ ಈ ಕೋಶಗಳು ಹಾಲದಂತೆ ಟಾಕ್ಸಿಕ್ ಆಗ್ತವೆ. ಇದನ್ನು ಸರಿಪಡಿಸಲು ನಮ್ಮ ದೇಹದಲ್ಲಿ ಆಟೋಫೇಜಿ ಅನ್ನೋ ಪ್ರಕ್ರಿಯೆ ನಡಿಬೇಕು. ಬಹಳಷ್ಟು ಜನ ದಾಳಿಂಬೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ಅಂತಷ್ಟೇ ಹೇಳ್ತಾರೆ, ಆದರೆ ಅದರ ಅಸಲಿ ಶಕ್ತಿ ಇರೋದು ಯುರೋಲಿಥಿನ್ ಎ ಅನ್ನೋ ಒಂದು ಮಾಲಿಕ್ಯೂಲ್ನಲ್ಲಿ. ನೋಡಿ, ನಾವು ದಾಳಿಂಬೆ ತಿಂದಾಗ ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಈ ಹಣ್ಣನ್ನು ಯುರೋಲಿಥಿನ್ ಎ ಆಗಿ ಬದಲಾಯಿಸುತ್ತವೆ. ಇದು ನಿಮ್ಮ ಜೀವಕೋಶಗಳಲ್ಲಿರುವ ಹಳೆಯ ಮೈಟೊಕಾಂಡ್ರಿಯಾವನ್ನು ರೀಸೈಕಲ್ ಮಾಡಿ ಕೋಶಗಳಿಗೆ ಮರುಜೀವ ನೀಡುತ್ತೆ. ಅಂದರೆ ಇದು ಕೇವಲ ಹಣ್ಣಲ್ಲ, ನಿಮ್ಮ ದೇಹವನ್ನು ಒಳಗಿನಿಂದ ಹೆಂಗಾಗಿಡೋ ನ್ಯಾಚುರಲ್ ಆಂಟಿ ಏಜಿಂಗ್ ಮೆಡಿಸಿನ್. ಎಂಡೋಲಿಥಿಯಂ ರಕ್ಷಣೆ ಮತ್ತು BP. ನಿಮ್ಮ ರಕ್ತನಾಳಗಳ ಒಳಗಿನ ಸೂಕ್ಷ್ಮ ಪದರವನ್ನು ಎಂಡೋಲಿಥಿಯಂ ಅಂತ ಕರೀತಾರೆ. ಒತ್ತಡ ಮತ್ತು ಜಂಕ್ ಫುಡ್ನಿಂದ ಈ ಪದರ ಹಾಳಾಗಿ ಹಾರ್ಟ್ ಅಟ್ಯಾಕ್ ಮತ್ತು ಹೈ BP ಬರುತ್ತೆ. ಆದರೆ ದಾಳಿಂಬೆಯಲ್ಲಿರುವಂತಹ ಫ್ಯೂನಿಕಲಾಗಿನ್ಸ್ ಅನ್ನೋ ಅಪರೂಪದ ಆಂಟಿ ಆಕ್ಸಿಡೆಂಟ್ ಗ್ರೀನ್ ಟೀಗಿಂತ 3 ಪಟ್ಟು ಹೆಚ್ಚು ಪವರ್ಫುಲ್. ಇದು ರಕ್ತನಾಳಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಹೆಚ್ಚಿಸಿ ರಕ್ತನಾಳಗಳು ಹಿಗ್ಗುವಂತೆ ಮಾಡುತ್ತೆ. ಇದರಿಂದ ಹಾರ್ಟ್ ಮೇಲಿರುವಂತಹ ಪ್ರೆಷರ್ ತಕ್ಷಣ ಕಡಿಮೆಯಾಗಿ ಹೈ BP ನಾರ್ಮಲ್ಗೆ ಬರುತ್ತೆ. ನಿಮ್ಮ ರಕ್ತನಾಳಗಳನ್ನು ಒಳಗಿನಿಂದ ವಾಶ್ ಮಾಡುವ ಏಕೈಕ ನೈಸರ್ಗಿಕ ಹಣ್ಣು ಈ ದಾಳಿಂಬೆ. ಸೈಲೆಂಟ್ ಇನ್ಫ್ಲಮೇಷನ್ ಮತ್ತು ಬ್ರೈನ್ ಪವರ್. ನಮ್ಮ ದೇಹಕ್ಕೆ ಬರೋ 80% ಕಾಯಿಲೆಗಳಿಗೆ ಮೂಲ ಕಾರಣ ಈ ಸೈಲೆಂಟ್ ಇನ್ಫ್ಲಮೇಷನ್, ಅಂದರೆ ದೇಹದ ಒಳಗಿನ ಉರಿಯೂತ. ಇದು ನಮಗೆ ಗೊತ್ತಾಗದೆ ಒಳಗಿನ ಅಂಗಗಳನ್ನು ಹಾಳು ಮಾಡ್ತಿರುತ್ತೆ. ದಾಳಿಂಬೆ ರಸವು ದೇಹದಲ್ಲಿರೋ ರಿಯಾಕ್ಟಿವ್ ಪ್ರೋಟೀನ್ ಅಂದರೆ CRP ಮಟ್ಟವನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ವಯಸ್ಸಾದಂತೆ ಬರೋ ಆಲ್ಝೈಮರ್ ಅಂದರೆ ಮರವಿನ ಕಾಯಿಲೆ ಮತ್ತು ಪಾರ್ಕಿನ್ಸನ್ಸ್ನಿಂದ ಮೆದುಳಿನ ನರಗಳನ್ನು ರಕ್ಷಿಸಲು ದಾಳಿಂಬೆಯಲ್ಲಿರೋ ಎಲಾಜಿಕ್ ಆಸಿಡ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ನಿಮ್ಮ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತೆ. ವಿಕ್ಟೋರಿಯಾ ಮತ್ತು ಕಿಡ್ನಿ ಆರೋಗ್ಯ. ನಿಮಗೆ ರಾತ್ರಿ ಮಲಗಿದಾಗ ಪದೇ ಪದೇ ಮೂತ್ರ ವಿಸರ್ಜನೆ ಏಳುವುದು ಉಂಟಾಗ್ತಿದೆಯಾ? ಇದು ಕಿಡ್ನಿ ಅಥವಾ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆಗಳ ಲಕ್ಷಣವಾಗಿರಬಹುದು. ಸಂಶೋಧನೆಗಳ ಪ್ರಕಾರ ದಾಳಿಂಬೆ ಕಾಳುಗಳು ಕಿಡ್ನಿಯಲ್ಲಿರುವ ಸ್ಟೋನ್ ರೂಪುಗೊಳ್ಳುವುದನ್ನು ಇದು ತಡೆಯುತ್ತೆ. ಅಲ್ಲದೆ ಇದು ಆಕ್ಸಲೇಟ್ ಮತ್ತು ಯೂರಿಕ್ ಆಸಿಡ್ ಪ್ರಮಾಣವನ್ನು ನಿಯಂತ್ರಣದಲ್ಲಿಡುತ್ತೆ. ಜೊತೆಗೆ ಪುರುಷರಲ್ಲಿ ಬರುವಂತಹ ಪ್ರೋಸ್ಟೇಟ್ ಸಮಸ್ಯೆಯನ್ನು ಮತ್ತು ಮಹಿಳೆಯರಲ್ಲಿ ಬರೋ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ UTI ಅನ್ನು ಕೂಡ ಇದು ತಡೆಗಟ್ಟುವ ಶಕ್ತಿ ಹೊಂದಿದೆ. ದಾಳಿಂಬೆ ತಿನ್ನಲು 3 ಸುವರ್ಣ ನಿಯಮಗಳನ್ನ ನಾನಿಲ್ಲಿ ಹೇಳ್ತೀನಿ. ನೋಡಿ, ಈಗ ತಾನೇ ಹೇಳಿದ ಎಲ್ಲ ಪ್ರಯೋಜನಗಳು ನಿಮಗೆ ಸಿಗಬೇಕಾದ್ರೆ ನೀವು ಈ 3 ತಪ್ಪುಗಳನ್ನು ಖಂಡಿತ ಮಾಡಬಾರ್ದು. ನಿಯಮ 1: ಮಾರುಕಟ್ಟೆಯಲ್ಲಿ ಸಿಗೋ ಪ್ಯಾಕ್ ಮಾಡಿದ ದಾಳಿಂಬೆ ಜ್ಯೂಸ್ ಕುಡಿಲೇಬೇಡಿ, ಏಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಮತ್ತು ಸಕ್ಕರೆ ಮಾತ್ರ ಇರುತ್ತೆ. ನಿಯಮ 2: ಮನೆಯಲ್ಲಿ ಜ್ಯೂಸ್ ಮಾಡಿ ಕುಡೀರಿ, ಆದರೆ ಮನೆಯಲ್ಲಿ ಜ್ಯೂಸ್ ಮಾಡುವಾಗ ಅದನ್ನು ಶೋಧಿಸಬೇಡಿ, ಏಕೆಂದರೆ ದಾಳಿಂಬೆಯ ಬಿಳಿ ಬೀಜದಲ್ಲೇ ನಮಗೆ ಫ್ಯೂನಿಸಿಕ್ ಆಸಿಡ್ ಅನ್ನೋ ಒಂದು ಹೆಲ್ದಿ ಫ್ಯಾಟ್ ಸಿಗೋದು. ನಿಯಮ 3 ಯಾವುದಪ್ಪ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಟಿಫಿನ್ ನಂತರ ಒಂದು ಕಪ್ಪಲ್ಲಿ ತಾಜಾ ದಾಳಿಂಬೆ ಕಾಳುಗಳನ್ನು ಅಗಿದು ತಿನ್ನುವುದು ಅತ್ಯುತ್ತಮ ಸಮಯ. ಈಗ ಕೊನೆಯದಾಗಿ ಯಾರು ತಿನ್ನಬಾರ್ದು ಅಂತ ನೋಡೋದಾದರೆ, ದಾಳಿಂಬೆ ಎಷ್ಟು ಒಳ್ಳೆಯದೋ ಕೆಲವು ಪರಿಸ್ಥಿತಿಗಳಲ್ಲಿ ಎಚ್ಚರಿಕೆಯೂ ಅಗತ್ಯ. ಏಕೆಂದರೆ ನೀವು ಈಗಾಗಲೇ ರಕ್ತ ತೆಳುಗೊಳ್ಳುವ ಮಾತ್ರೆಗಳನ್ನು ಅಂದರೆ ಬ್ಲಡ್ ಥಿನ್ನರ್ಸ್ ತೆಗೆದುಕೊಳ್ತಿದ್ರೆ ಅಥವಾ ಲೋ BPಯಿಂದ ಬಳಲ್ತಿದ್ರೆ ದಾಳಿಂಬೆಯನ್ನು ಪ್ರತಿದಿನ ತಿನ್ನುವ ಮುನ್ನ ನಿಮ್ಮ ವೈದ್ಯರ ಸಲಹೆ ಪಡೆಯಿರಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಕೃತಿ ನಮಗೆ ಕೊಟ್ಟಿರೋ ಈ ಕೆಂಪು ಅಮೃತವನ್ನು ಇಂದಿನಿಂದಲೇ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ.
ಸೊ ಇಂತಹದೇ ಮೈಂಡ್ ಬ್ಲೋಯಿಂಗ್ ಹೆಲ್ತ್ ಸೀಕ್ರೆಟ್ಗಾಗಿ ಮತ್ತು ಹೆಲ್ದಿ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಆರೋಗ್ಯವಾಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.